राम कृष्ण हरि जय जय राम कृष्ण हरि राम कृष्ण हरि जय जय राम कृष्ण हरि जय जय राम कृष्ण हरि जय जय राम जय जय राम कृष्ण हरि जय जय राम जय जय राम कृष्ण हरि जय जय राम कृष्ण हरि जय जय राम कृष्ण हरि जय जय राम जय जय राम कृष्ण हरि 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 अलंकापुरी पुण्यभूमी पवित्र तेथे नांदतो ज्ञानराजा सुपात्र तयाटविता महापुण्यराशी नमस्कार माझ्या श्री सद्गुरू ज्ञानेश्वराशी पुंडलिकवतार विठ्ठल श्री ज्ञानदेव तुकाराम पंढरीची जारे आजान तुकार पंढरीची जारे आजान तुकार दिनाचा सोयरा पांडुरंगा दिनाचा सोयरा पांडुरंगा वाट पाय उभा भेटची आवडी वाट पाय उभा भेटची आवडी वाट पाय उभा भेटची आवडी कृपाळू तातडी उठा वेळा कृपाळू तातडी उठा वेळा वाट पाय उभा भेटची आवडी वाट पाय उभा भेटची आवडी कृपाळ तातडे उठा वेळा कृपाळ तातडे उठा वेळा मागीला परिहार पुढे नाही तीण मागीला परिहार पुढे नाही तीण पुढे नाही जालिया दर्शन हेवा एक वेळा जालिया दर्शन एक वेळा जालिया दर्शन एक वेळा वाट पाय उभा भेटची आवडी वाट पाय उभा भेटची आवडी कृपाळ तातडे उठा वेळा कृपाळ तातडे उठा वेळा जालिया दर्शन एक वेळा जालिया दर्शन एक वेळा तुका मिळणे काळाची हाती तुका मिळणे काळाची हाती बैसला तो भरते बैसला तो कीर्ती वाडेना बैसला कीर्ती बैसला तो कीर्ती वाडेना वडेना वाट पाय उभा भेटची आवडी कपाळ तातडी वेळा कपाळ तातडी वेळा बोला पुंडलिक वरदार विठ्ठल श्री ज्ञानदेव तुकाराम ಇವತ್ತಿನ ಸಂತ ತುಕಾರಾಮ್ ಮಹಾರಾಜರ ಅಭಂಗದಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಶ್ರೀ ಸಂತ ಮಹಾರಾಜರು ತುಕಾರಾಮ್ ಮಹಾರಾಜರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ ಅಂದರೆ, ಮನುಷ್ಯರಾಗಿ ಹುಟ್ಟಿ ಬಂದವರೆಲ್ಲರೂ ಒಮ್ಮೆ ಆದರೂ
ಪಂಢರಪುರಕ್ಕೆ ಹೋಗಿ ಆ ದೀನಾನಾಥನಾದ ಪಾಂಡುರಂಗನಲ್ಲಿ ಶರಣಾಗಬೇಕು ಅಂತ ಹೇಳ್ತಾರೆ. ಯಾಕೆ ನಾ ಇದಾಗಬೇಕಂದ್ರೆ ಇಡೀ ಜಗತ್ತಿನಲ್ಲಿ ಪಾಂಡುರಂಗ ವಿಠೋಬ ಆ ಪಂಢರಪುರ ಎಂಬ ನಗರದಲ್ಲಿ ಮಹಾರಾಜ. ಅಂದ್ರೆ ಇದೇನಾಗೈತೆ ಅಂದ್ರೆ ನಾವು ಬೇಡದೇ ಇದ್ದರೆ ಲಘು ನಮ್ಮ ಬೇಡಿಕೆಯನ್ನು ಅವನು ನೆರವೇರಿಸ್ಕೊಡ್ತಾನೆ. ನಮ್ಮ ಬೇಡಿಕೆಗಳನ್ನು ಅವನಲ್ಲಿ ನಾವು ಸಲ್ಲಿಸೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಏಕೋಚಿತ್ತದಿಂದ ನಾವು ಈ ಪರಮಾತ್ಮನ ದರ್ಶನ ಮಾಡಿದರೆ ಅಲ್ಲಿ ನಮಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅವನ ಚರಣಕ್ಕೆ ನಾವು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಾವು ಏನು ಕೇಳದೆ ಬಂದ್ರೆ ಮಾತ್ರ ನಮ್ಮ ಬೇಡಿಕೆಗಳನ್ನ ಆ ಪರಮಾತ್ಮ ನೆರವೇರಿಸ್ತಾನೆ ಅನ್ನುವಂತಹ ವಿಚಾರ ಬರ್ತದೆ. ಆದರೆ ಪರಮಾತ್ಮ ಏನು ಮಾಡ್ತಾರೆ, ಭಕ್ತರ ಆಗಮನವನ್ನು ನಿರೀಕ್ಷೆ ಮಾಡ್ತಾರೆ. ಯಾವಾಗ ನಮ್ಮ ಸಾಧು ಸಂತರು ಬರ್ತಾರೆ, ಯಾವಾಗ ನಮ್ಮ ಭಕ್ತರು ಬರ್ತಾರೆ, ಯಾವಾಗ ನನ್ನ ಮಕ್ಕಳು ನನ್ನ ಹತ್ತಿರ ಬರ್ತಾರೆ ಅಂಥೇಳಿ ಅವ ಅಗದಿ ಆನಂದದಿಂದ ಕಾಯ್ಕೋತ ನಿಂತಾನ. ಕೃಪಾ ಮಾಡಬೇಕು ಅನ್ನೋಂಥ ಲವಲವಿಕೆ ಒಳಗದಾನ. ಯಾಕಂದ್ರೆ ಈ ಭೂಮಿಯೊಳಗೆ ನಾವು ಸಾಕಷ್ಟು ಜನರು ಅಲ್ಲೋಲ ಕಲ್ಲೋಲವಾಗಿ ಮನಸ್ಸಿನ ಚಿಂತೆಯೊಳಗೆ ಲೀನಾಗಿಬಿಟ್ಟು ಭಗವಂತನ ಚಿಂತನೆ ಲೀನಾಗಿಲ್ಲ ನಾವು. ಆದರೆ ಇಲ್ಲಿ ಪರಮಾತ್ಮಗೆ ನಾವು ಶರಣಾಗಬೇಕು. ಶರಣಗೇಲೆ ಪಂಡರೀರಾಯ. ನೋಡ್ರಿ, ಅವಾಗ ನಾವು ಶರಣ ಆಗದೇ ಇದ್ದರೂ ಎಂದ ನನ್ನ ಭಕ್ತರು ಬರ್ತಾರೆ, ಯಾವ ಕಷ್ಟ ಕಾರ್ಪಣ್ಯದೊಳಗೆ ಅದಾವ, ಅವ್ರ ಕಷ್ಟ ಕಾರ್ಪಣ್ಯವನ್ನು ನಾವು ನಿವಾರಣೆ ಮಾಡಬೇಕು. ಅದಕ್ಕೆ ಅನ್ನುವಂತಹ ಒಂದು ಲವಲವಿಕೆಯೊಳಗೆ ಪರಮಾತ್ಮ ಇಟ್ಟಂಗಿ ಮೇಲೆ ನಿಂತಿದ್ದಾನೆ. 28,000 ಯುಗಗಳಿಂದ ಭಗವಂತ ನಿಂತಿದ್ದಾನೆ ಅನ್ನೋದಕ್ಕೆ ನಾವು ನೀವೇನು ಹುಲ್ಲು ಮಾನವರು ಅವನ ದರ್ಶನ ತಗೋಬೇಕು, ಅವಶ್ಯ ತಗೋಬೇಕು ಅನ್ನೋಂಥ ವಿಚಾರವನ್ನು ಹೇಳ್ತಾರೆ. ಯಾಕಂತಂದರೆ ಇಡೀ ಜಗತ್ತಿನಲ್ಲಿ ಯಾವುದೇ ತೀರ್ಥಕ್ಷೇತ್ರಗಳಲ್ಲಿ ಅಡ್ಡಾಡಿ ಬಂದರೆ ಅಲ್ಲಿ ದೇವರ ದರ್ಶನ ನಮ್ಗೆ ಲಘು ಆಗೋದೇ ಇಲ್ಲ. ದೇವರ ದರ್ಶನ ಹೆಂಗೆ ಅಂತಂದ್ರೆ ದೂರಿಂದ ದೇವರ ಮೂರ್ತಿ 50 ಫುಟ್ ದೂರ ಇರ್ತೈತಿ, ಅಲ್ಲಿಂದ ನಮಗೆ ದರ್ಶನ ಆಗತ್ತೆ. ಡೈರೆಕ್ಟ್ ಬೇಕಾದಲ್ಲಿ ಹೋಗಿ ಆದರೆ 50 ಫುಟ್ ದೂರ ನಿಂತ ನಾವು ದರ್ಶನ ತಗೋಬೇಕು. ಆದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹತ್ತಿರ ನಾವು ಬಂದಾಗ ಅವನ ಪಾದವನ್ನು ನಾವು ವಯಸ್ಸಿನ ಭೇದ ಭಾವ ಇಲ್ಲದೆ, ಜಾತಿಯ ಭೇದ ಭಾವ ಇಲ್ಲದೆ ಎಲ್ಲರೂ ಆ ಪರಮಾತ್ಮನ ದರ್ಶನವನ್ನು ತೆಗೆದುಕೊಳ್ಳುವಂಥ ಏಕೈಕ ಕ್ಷೇತ್ರ ಅಂತಂದರೆ ಪಂಢರಿ ನಗರ. ಆ ಪಂಢರಪುರಕ್ಕೆ ಹೋಗಿ ನಾವು ಬಂದರೆ ನಮ್ಮ ಜನ್ಮ ಪಾವ. ಅದಕ್ಕೆ ನಾವು ನೀವೆಲ್ಲರೂ ಒಮ್ಮೆ ಪಂಢರಪುರಕ್ಕೆ ಹೋಗಿ ಬರಬೇಕು ಅನ್ನೋಂಥ ವಿಚಾರ ಇರಬೇಕು. ಅವರು ಒಂದು ದರ್ಶನ ಮಾತ್ರ ಹಿಂದಿನ ಜನ್ಮಗಳಲ್ಲಿಯ ಪಾಪ ಪರಿಹಾರವಾಗಿ ಮುಂದಿನ ದಾರಿ ಸುಗಮವಾಗುವುದು. ಅವನು ಒಮ್ಮೆ ದರ್ಶನ ಮಾಡಿದ ಸಾಕು, ಹಿಂದಿನ ಜನ್ಮದಲ್ಲಿ ನಾವೇನು ಪಾಪ ಮಾಡ್ಯಾವಲ್ಲ ಆ ಪಾಪಗಳೆಲ್ಲ ಸುಟ್ಟು ಭಸ್ಮವಾಗಿ ನಾವು ಪಾವನರಾಗ್ತೀವಿ. ಆಗ ಮುಂದಿನ ಹಾದಿ ಸುಗಮ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಏನು ಮಾಡೋಣ, ಭಕ್ತನು ಅವನನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇ ಆದರೆ ಮುಂದಿನ ಜವಾಬ್ದಾರಿ ಅವನದೇ ಎಂದು ತುಕಾರಾಮರು ಹೇಳ್ತಾರೆ. ಭಕ್ತರಾದಂಥವರು ಆ ಪರಮಾತ್ಮನ ನಮ್ಮ ಹೃದಯ ಅಂತರಂಗದಲ್ಲಿ ವಾಸ ಮಾಡಿಕೊಂಡಿದ್ದಾದ್ರೆ ಏನಾಗ್ತತಿ, ಅವನದು ಮುಂದಿನ ಜವಾಬ್ದಾರಿ ಎಲ್ಲ ಆ ಪರಮಾತ್ಮನದೇ ಎಂದು ತುಕಾರಾಮರು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಜನ್ಮದಲ್ಲಿ ಒಮ್ಮೆಯಾದರೂ ಪಂಢರಿ ನಗರಕ್ಕೆ ನಾವು ಹೋಗಿ ಬಂದರೆ ನಮ್ಮ ಜನ್ಮ ಪಾವನ ಆಗ್ತದೆ. ಅದಕ್ಕೆ ಸಂತರ ತವರೂರು ಪಂಢರಪುರ ಅಂತ ಹೇಳಿದರೆ, ಸಂತರಾದವರು ವರ್ಷಕ್ಕೊಮ್ಮೆ ಹೋಗ್ತಾರೆ, ಕೆಲವರು ತಿಂಗಳವಾರಿ ಅಂತ ತಿಂಗಳಿಗೊಮ್ಮೆ ಹೋಗ್ತಾರೆ, ಕೆಲವರು 6 ತಿಂಗಳಿಗೊಮ್ಮೆ ಹೋಗ್ತಾರೆ, ಕೆಲವರು ತಾವು ಮನುಷ್ಯ ತಿಳಿದಾಗ ಒಮ್ಮೆ ಹೋಗ್ಬಿಡ್ತಾರೆ. ಆದರೆ ದೀಕ್ಷಾವಾರಿ ತಪ್ಪಿಸೋದಿಲ್ಲ. ದೀಕ್ಷಾವಾರಿ ತಪ್ಪಿಸ್ದೇನೆ ಮತ್ತು ಹೆಚ್ಚಿನ ಒಂದು ವಾರಿ ಅಂತಪ್ಪ ಹಂಗರಾಗಲಿ ಅಥವಾ ತಂದೆ ತಾಯಿ ದರ್ಶನ ನಾವು ಪಡೆದ್ರೆ ನಮ್ಮ ಜನ್ಮ ಪಾವನ ಆಗ್ತದೆ. ಅದಕ್ಕೆ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ತಂದೆ ತಾಯಿಗಳು ಇರ್ತಾರಲ್ಲ ಅವ್ರ ಪಾದ ದರ್ಶನ ತಗೊಂಡಿದ್ದ ಆದರೆ ಪರಮಾತ್ಮ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನು ಕಾಪಾಡ್ತಾನೆ ಅನ್ನೋಲ್ಲಿ ಈ ಸಣ್ಣ ಒಂದು ಪ್ರವಚನಕ್ಕೆ ವಿರಾಮ. ಓಲಾ ಪುಂಡಲಿ ಪದಾರ್ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ. श्री राम जय जय राम।